ಶಾವಿಗೆ ಉಪ್ಪಿಟ್ಟು ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ 10 ನಿಮಿಷದಲ್ಲಿ ರೆಡಿ ಆಗಿರುತ್ತೆ. ಇದು ಹೆಲ್ತಿಯಾದ ಬೆಳಗಿನ ತಿಂಡಿ. ಮನೆಯಲ್ಲಿರೋ ಸಾಮಗ್ರಿಗಳಿಂದನೇ ಸುಲಭವಾಗಿ ಮಾಡ್ಬೋದು. ತರಕಾರಿಗಳು ಇರೋದ್ರಿಂದ ಹೆಲ್ತಿಯಾಗೂ ಇರುತ್ತದೆ. ನಾನಿಲ್ಲಿ ಹುರಿದೇ ಇರೋ ಶಾವಿಗೆ ತಗೊಂಡಿದ್ದೀನಿ. ನೀವು ಹುರಿದಿರೋ ಶಾವಿಗೆ ತಗೊಂಡು ಮಾಡ್ಬೋದು. ಇಲ್ಲಿ ಶಾವಿಗೆ ಹುರ್ಕೊಂಡು ಶಾವಿಗೆನ 1 ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಳ್ಳಿ, ಯಾಕೆಂದರೆ ಶಾವಿಗೆ ಉದುರುದ್ರಾಗಿರುತ್ತೆ. ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಇಂಗು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಬಾಡಿಸಿ. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಮಿಕ್ಸ್ ತರಕಾರಿಗಳನ್ನು ಹಾಕಿ. ತರಕಾರಿನೂ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ. ತರಕಾರಿ ತುಂಬ ಬೇಯೋದು ಬೇಡ, ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ರುಚಿಯಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಸ್ವಲ್ಪ ಹಸಿ ಶುಂಠಿ ತುರಿದು ಹಾಕೋಣ ತರಕಾರಿ ಜೊತೆ. ಈಗ ಉಪ್ಪಿಟ್ಟಿಗೋಸ್ಕರ 2 ಲೋಟ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇದು ಶಾವಿಗೆ ಎಷ್ಟು ತಗೊಂತೀವೋ ಅಷ್ಟೇ 1 ಲೋಟ ಶಾವಿಗೆ ತಗೊಂಡ್ರೆ 1 ಲೋಟ ನೀರು ತಗೋಬೇಕು. ಯಾಕೆ ಅಂದರೆ ಇದು ನೀರು ಜಾಸ್ತಿ ಹಿಡಿಯೋದಿಲ್ಲ, ಬೇರೆ ರವೆ ಥರ. ಸ್ವಲ್ಪ ಕಮ್ಮಿನೇ ಹಾಕಬೇಕು. ಸ್ವಲ್ಪ ನೀರು ಬೇಕಾದ್ರೆ ಕಾಯಿಸಿದ್ದು ಇಟ್ಕೊಂಡಿರ್ರಿ. ಸ್ವಲ್ಪ ಕೆಲವೊಂದು ಶಾವಿಗೆ ಜಾಸ್ತಿ ನೀರು ತಗೊಳುತ್ತೆ, ಕೆಲವೊಂದು ತಗೊಳೋದಿಲ್ಲ. ಕುದಿಯ ನೀರಿಗೆ ಈ ತರ ಶಾವಿಗೆ ಹಾಕಿ ನಿಧಾನಕ್ಕೆ ತಿರುಗಿಸಿದ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿ ಹೋಗುತ್ತೆ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಬೇಯೋದಿಕ್ಕೆ ಬಿಡಬೇಕು. ಕರೆಕ್ಟ್ ಆಗಿರುತ್ತೆ. ಹಾಗೂನು ತುಂಬಾ ಒರಟಾಗಿ ಕಾಣ್ತಾ ಇದ್ರೆ ಸ್ವಲ್ಪ ಮೇಲೆ ನೀರು ಚಿಮುಕ್ಸಿ ಪ್ಲೇಟ್ ಮುಚ್ಚಿಟ್ರೆ ರೆಡಿ ಆಗುತ್ತೆ. ಶಾವಿಗೆ ಉಪ್ಪಿಟ್ಟು ಉದುರುದ್ರಾಗಿದ್ರೆ ಚಂದ. 5 ನಿಮಿಷ ಆರೋದಕ್ಕೆ ಬಿಟ್ರೆ ಉದುರುದ್ರಾಗಿ ಸ್ಮೂತಾಗಿ ಚೆನ್ನಾಗಿ ಆಗೋಗುತ್ತೆ. ಅರ್ಧ ಹೋಳಿಗೆ ನಿಂಬೆಹಣ್ಣು ಹಿಂಡಬೇಕು, ಅದೇ ತಾನೇ ಉದುರುದ್ರಾಗ ಆಗುತ್ತೆ. ಹಾಗೆ ರುಚಿನೂ ಆಗುತ್ತೆ. ನೋಡಿ, ಈಗ ಪ್ಲೇಟಿಗೆ ಸರ್ವ್ ಮಾಡೋಣ. ಹೆಲ್ತಿಯಾದ ರುಚಿಯಾದ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ. ನಾನು ಮಾಡಿದ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಸಿಗೋಣ. ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸರಳವಾದ ಹೆಲ್ತಿಯಾದ ರೆಸಿಪಿಗಳನ್ನು ಮಾಡೋಣ. ಧನ್ಯವಾದಗಳು.